ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು ನಿನ್ನೆಲ್ಲ ಮೊನ್ನೆ 14ನೇ ತಾರೀಕು ಜನ್ಮದಿನಾಚರಣೆ ಇತ್ತು. ಸುಮಾರು 150ಕ್ಕೂ ಹೆಚ್ಚು ಪ್ರಪಂಚದಲ್ಲಿ ದೇಶಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಕೊಂಡಾಡಿದ್ದಾರೆ. ಕರ್ನಾಟಕದ ಮಟ್ಟಕ್ಕೆ ಹೇಳೋದಾದ್ರೆ ಸರ್ಕಾರಕ್ಕೆ ಒಂದು ಏನೋ ಮಾಮೂಲಿಯಾಗಿ ಏನೋ ಮಾಡ್ತಾರೆ, ನಾವು ಹೋಗ್ಬೇಕು ಅನ್ನೋ ರೀತಿಯಲ್ಲಿತ್ತೇ ಹೊರತು ಅವರ ಬಗ್ಗೆ ಒಂದು ವಿಶ್ವಾಸ ಪ್ರೀತಿ ಕಂಡಿಲ್ಲ ನನಗೆ. ಯಾಕೆ ಅಂತ ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು 10 ಗಂಟೆಗೆ ಸಮಯ ಕೊಟ್ಟರು, ನಾವೆಲ್ಲ 9:45 ಹೋಗಿ ಕಾಯ್ತಾ ಇದ್ವಿ. ಅವರ ಕೆಲವು ಮಂತ್ರಿಗಳು, ಮಾನ್ಯ KH ಮುನಿಯಪ್ಪನವರು, ಆಂಜನೇಯ ಎಕ್ಸ್ ಮಿನಿಸ್ಟರು, ಇನ್ನೂ ಅನೇಕರು ಎಲ್ಲ ಮುಖಂಡರುಗಳು ಕಾಯ್ತಾ ಕುಳಿತಿದ್ರು. ನಾನು ಹೋಗಿ 9:45 ಕಾಯ್ತಿದ್ದೆ. ಅವರು ಬಂದಿದ್ದು 11 ಗಂಟೆಗೆ. ಕಾಂಗ್ರೆಸ್ನ ಕಾರ್ಯಕ್ರಮ ಆದರೆ ಸಮಯಕ್ಕೆ ಹೋಗ್ತೀರಿ, ಬೇರೆ ಬೇರೆ ಚಟುವಟಿಕೆಗಳಿಗೆ ಸಮಯಕ್ಕೆ ಹೋಗ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಅಷ್ಟು ತಿರಸ್ಕಾರವ ನಿಮಗೆ? ನಾನು ಅದನ್ನ ಪ್ರೊಟೆಸ್ಟ್ ಮಾಡಿ ಬರ್ಬೇಕಂತಿದ್ದೆ, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಾವು ಅದನ್ನು ಪ್ರೊಟೆಸ್ಟ್ ಮಾಡಬಾರದು ಅನ್ನೋ ಕಾರಣಕ್ಕೆ ಇದ್ದು ಕಾರ್ಯಕ್ರಮ ಮುಗಿಸಿ ಬಂದೆ. ಅದಾದ ಮೇಲೆ ಅವ್ರದ್ದು ಕಾರ್ಯಕ್ರಮ ವಿಧಾನಸೌಧದ ಮೆಟ್ಟಲುಗಳ ಮೇಲೆ ಇತ್ತು. ಮೆಟ್ಟಲುಗಳ ಮೇಲೆ ನಡೆದಿದ್ದೆಲ್ಲ ಸುಳ್ಳುಗಳು. ಆ ಸುಳ್ಳುಗಳು ಏನು ಅಂತಂದ್ರೆ, ದಲಿತ ಸಮುದಾಯಗಳನ್ನು ಕುಳಿಸ್ಕೊಂಡೇ ಬಿಜೆಪಿ ಅವರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ 52ರಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಅಂತಾರೆ, ಇದು ಸುಳ್ಳು ಅಂತಾರೆ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಎಷ್ಟು ವಯಸ್ಸಿರ್ಬೋದು ಅವತ್ತು? 52ಕ್ಕೆ ಏನ್ ಗೊತ್ತಿತ್ತು ನಿಮ್ಗೆ? ಅದೆಲ್ಲ ಹಿಸ್ಟ್ರಿ ನೋಡಿ ಎಲ್ಲ ನಾವು ತಿಳ್ಕೊಳ್ಬೇಕು. ನಾನು ನಿಮ್ಗೆ ಹೇಳ್ತೇನೆ, ನೀವು ಸೋಲಿಸಿದ್ದು ನೀವೇ, ಕಾಂಗ್ರೆಸ್ನವರೇ. ಇದನ್ನ ನಾನು ವಿಡಿಯೋಗಳು ಬೇಕಾದಷ್ಟಿವೆ, ನಾನೆಲ್ಲ ತೋರಿಸ್ಬೇಕಂತಿದ್ದೆ, ಸಮಯ ಆಗುತ್ತೆ, ನಾನು ಅದನ್ನ ಯಾವುದನ್ನು ತೋರಿಸ್ಲಿಕ್ಕೆ ಹೋಗಲ್ಲ. ನಿಮ್ಮ ಸದನದಲ್ಲೇ ನಿಂತು ಶಾಸಕರಾಗಿದ್ದ, ಈಗ ಮಾಜಿ ಶಾಸಕರಾಗಿರ್ತಕ್ಕಂಥ, ಸ್ಪೀಕರು ಆಗಿದ್ದ ರಮೇಶ್ ಕುಮಾರ್ ಅವರು ಏನ್ ಹೇಳಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಮಾಡಬಾರ್ದ ಅನ್ಯಾಯ ಮಾಡಿದ್ದೇವೆ, ನಾವು ಅವರನ್ನು ಸೋಲಿಸಿದ್ದೇವೆ. 52ರಲ್ಲಿ ಅವರನ್ನ ನಾವು ಹೆಂಗ್ ಉಪಯೋಗ ಮಾಡಬೇಕಾಗಿತ್ತಂದ್ರೆ, ನಮ್ಮ ಕ್ಯಾಂಡಿಡೇಟ್ ಹಾಕದೇನೆ ನಾವು ಅವ್ರನ್ನ ಗೆಲ್ಲಿಸ್ಬೇಕಾಗಿತ್ತು. ಇವತ್ತು ಹೊಗಳೋದು ಬೇರೆ, ಆದ್ರೆ ಮಾಡಿದ ಅನ್ಯಾಯ ಮಾಡಿ ಆಗೋಗಿದೆ, ಪಶ್ಚಾತ್ತಾಪ ಪಡಬೇಕು ಕಾಂಗ್ರೆಸ್ ಅಂತ ಹೇಳಿದ್ದಾರೆ. ಇದಕ್ಕೇನು ನಿಮ್ಮ ಉತ್ತರ? ನೀವು ಕಾಂಗ್ರೆಸ್ ವಿರೋಧಿಯಾಗಿ ಬದುಕದವರು ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ಕಾಂಗ್ರೆಸ್ಗೆ ಬಂದು ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡಿಬಿಟ್ರಲ್ಲ, ನೀವು ಸುಳ್ಳರಾಮಯ್ಯ ಆಗ್ಬಿಟ್ರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟು ಹಗುರವಾಗಿ ನೀವು ಮಾತಾಡಬಾರದು. ಮಾತಿಗೆ ದಲಿತರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಕ್ಕಂಥದ್ದು, ದಾರಿ ತಪ್ಪಿಸ್ತಕ್ಕಂಥದ್ದು ನೀವು ಎಷ್ಟು ಒಂದು ಕೆಟ್ಟ ವ್ಯವಸ್ಥೆಯನ್ನ ಇವತ್ತು ಹುಟ್ಟು ಹಾಕ್ತಾ ಇದ್ದೀರಿ ಅಂತೇಳಿ ಎಲ್ಲರಿಗೂ ಕೂಡ ಇದಾಗ್ತಾ ಇದೆ. ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಬಹಳ ಸಾರಿ ಹೇಳಿದ್ರು. ನಾನು ಇವತ್ತು ಇದೇ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಇನ್ನೊಂದು ಸಾರಿ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತೇನೆ ಈ ಪತ್ರವನ್ನ. ಈ ಪತ್ರ ಯಾರ್ದು ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಮಲ್ ಕಾಂತ್ ಅವರ ಸ್ನೇಹಿತರಿಗೆ ಬರೆದಿರ್ತಕ್ಕಂಥ ಪತ್ರ. ಇದರಲ್ಲಿ ಒಂದು ಚರ್ಚೆ ನಡೀತದೆ. ಆ ಚರ್ಚೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನಿಮ್ಮ ವ್ಯಾಖ್ಯಾನಗಳು ಅದೇನೋ ಸರಿ ಇರಬಹುದು, ನನಗೆ ಗೊತ್ತಿಲ್ಲ, ಆದ್ರೆ ಇಲ್ಲೇನಿದೆ ಅಂತಂದ್ರೆ, ಈ ಅಶೋಗೇಕರ್ ಅಂತಕ್ಕಂಥ ವ್ಯಕ್ತಿ ನನ್ನಲ್ಲಿಗೆ ಬಂದಿದ್ದ. ಅವ ಒಂದು ಮಾತು ಹೇಳ್ದ, ಈ ಕಮ್ಯುನಿಸ್ಟ್ ಪಕ್ಷದ ಡಾಂಗೆ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಪಾಟೀಲ್ ರವರು ಅಂತ, ಆವತ್ತು ಆ ಮುಂಬೈ ಭಾಗದ ಅಧ್ಯಕ್ಷರಾಗಿದ್ದಕ್ಕಂಥ ಪಾಟೀಲ್ ರವರು ಇಬ್ಬರು ಸೇರ್ಕೊಂಡು ನಮ್ಮನ್ನ ಸೋಲಿಸಿದ್ರು ಅಂತ ಇತ್ತು. ಆದ್ರೆ ಇವರೆಂತ ಏನ್ ಹೇಳಿದ್ರು ಅಂತಂದ್ರೆ, ಡಾಂಗೆ ಅವರು ಮತ್ತು ಸಾವರ್ಕರ್ ಅವರು ನೀವು ಇದಕ್ಕೇನೋ ಕಾಶ್ಮೀರ ವಿಷಯದಲ್ಲಿ ನೀವು ಎತ್ತಿದ ವಿಚಾರಕ್ಕೆ ಕೋಪಗೊಂಡು ನಿಮ್ಮನ್ನ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ನನಗೆ ಯಾರೋ ಹೇಳಿದ್ದಾರೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಅವ್ರು ಹೇಳಿದ್ರಂತೆ.
ಅದನ್ನ ಅವರು ಹಿಂಗ್ ಹೇಳ್ದ ಅಂತೇಳಿ ಪತ್ರದಲ್ಲಿ ಬರೆದವ್ರೆ. ಇಂಥವರೇ ನನ್ನನ್ನು ಸೋಲಿಸಿದ್ರು ಅಂತ ಅವ್ರು ಒಪ್ಪಲಿಲ್ಲ. ಆದ್ರೆ ಅವ್ರು ಹೇಳಿದ್ದು ಡಾಂಗೆ ಮತ್ತು ಕಾಂಗ್ರೆಸ್ ನನ್ನನ್ನು ಸೋಲಿಸಿದ್ದಾರೆ ಅಂತ ಇದರಲ್ಲೇ ಇದೆ, ಈ ಪತ್ರದಲ್ಲಿ. ಪಾಪ ಕುರುಡ, ಕಣ್ಣು ಕಾಣಲ್ವಾ ಮಾನ್ಯ ಮುಖ್ಯಮಂತ್ರಿಗಳಿಗೆ? ಸುಳ್ಳು ರಾಮಯ್ಯ ಹೋಗಿ ಕುರುಡು ರಾಮಯ್ಯನೂ ಆಗಿಬಿಟ್ರೆ ಹೇಗೆ ಸ್ವಾಮಿ? ಈ ಪತ್ರವನ್ನು ಓದ್ರಿ, ನಾನು ನಿಮಗೆ ಚಾಲೆಂಜ್ ಮಾಡ್ತೇನೆ. ಇದು ಅವರ ಕೈ ಬರಹ. ನಿಮ್ಮ ಪ್ರಿಯಾಂಕಾ ಖರ್ಗೆ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸೀಮರು. ಅವರು ಕೊಟ್ಟ ಪತ್ರ ಓದಿ ಇದನ್ನೆಲ್ಲ ಹೇಳ್ತೀರಿ? ಅವರೇ ಹೇಳಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ಹೌದು, ಏನೀಗ? ವಿ ಆರ್ ಆಲ್ಸೋ ಪಾರ್ಟಿ and they are also party. We fielded a candidate and we contested against Ambedkar. So maybe defeated, he have been defeated. ನಾವು ಬೇರೆ ಪೊಲಿಟಿಕಲ್ ಪಾರ್ಟಿ, ಅವ್ರು ಬೇರೆ ಪೊಲಿಟಿಕಲ್ ಪಾರ್ಟಿ. ಏನಿವಾಗ? ಅದು ಕೂಡ ವಿಡಿಯೋ ಓಡಾಡ್ತಾ ಇದೆ ಅಂತೇಳಿ ಅವರು ಹೇಳಿದ್ದಾರೆ. ಇಷ್ಟೇ ಯಾಕೆ, ಮಾನ್ಯ ನೆಹರೂರವರು ಪತ್ರ ಬರೀತಾರೆ, ಲೇಡಿ ಮೌಂಟ್ ಬ್ಯಾಟನ್ ಅವ್ರಿಗೆ ಪತ್ರ ಬರೀತಾರೆ. ನಾವು ಎಡ್ವಿನ್ ಅವ್ರಿಗೆ ಬರೀತಾರೆ, ನಾವು ಏನೇ ಆಗಲಿ ಈ ಸಾರಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ನಾವು ಡಿಫೀಟ್ ಮಾಡಿಬಿಟ್ವಿ ಅಂತ ಅವರೇ ಬರೀತಾರೆ. ಅದಕ್ಕೂ ಕೂಡ ದಾಖಲೆ ಇದೆ. ಮತ್ತೆ ಯಾವುದನ್ನ ಹಿಡಿದು ನೀವು ಸುಳ್ಳು ಅಂತ ಹೇಳ್ತೀರಿ ಮಾನ್ಯ ಸಿದ್ದರಾಮಯ್ಯನವರೇ? ಕಾಂಗ್ರೆಸ್ ಕಪಟ ನಾಟಕಗಳನ್ನು ಆಡಬೇಡಿ ವೋಟ್ ಬ್ಯಾಂಕ್ಗಾಗಿ. ಸತ್ಯ ಒಪ್ಕೊಳ್ಳಿ. ನಿಮ್ಮ ರಮೇಶ್ ಕುಮಾರ್ ಅವರಿಗೆ ನೀವು ಉತ್ತರ ಕೊಟ್ಟರೆ ಸಾಕು. ಎಲ್ಲ ನಿನ್ನೆಯಿಂದ ಎಲ್ಲ ಓಡಾಡ್ತಾ ಇದೆ. ಇಂಥ ಒಂದು ಕೆಟ್ಟ ಪರಂಪರೆಗೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆದ್ದರಿಂದ ಅವರ ಹೇಳಿಕೆಯನ್ನ ನಾನು ಖಂಡಿಸ್ತೇನೆ ಮತ್ತು ವಿರೋಧಿಸ್ತೇನೆ.